ಮೊದಲು ಹೊಂಬಾಳೆಯಲ್ಲಿ ಒಂದೇ ಒಂದೇ ಫ್ರೂಟ್ ಇರ್ತಿತ್ತು, ಆಮೇಲೆ ಎಳ್ನೀರು ಇದೆಲ್ಲ ಚೆಂದ ಕಾಯಿ ಕಟ್ಟಿದೆ ಈಗ. ಅದು ಭಾರಿ ಖುಷಿ ಆಯಿತು. ಅದೇ ರೀತಿ ಎಲ್ಲ ಆಗಲಿ ಅಂತ ನಾನು ಅದಕ್ಕೆ APKS ಹಾಕಿದ್ದೀನಿ. ನಾನು ಡಿ ಕೆಂಪಯ್ಯ, ಬಸಲಾಪುರ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ನಾನು ನನ್ನ ತೋಟದಲ್ಲಿ ಮೊದಲು ತೆಂಗಿನ ಮರಗಳನ್ನ ಹಾಕಿದ್ದೆ. ಆ ತೆಂಗಿನ ಮರಗಳು ಸಿಲ್ವರ್ ಮರ ಜೊತೆ ಇದ್ದು, ಆಗ ಸರಿಯಾದ ಬೆಳಕು ಅದು ಇಲ್ಲದೇ ಭಾರಿ ಕಷ್ಟ ಆಯಿತು. ಆಮೇಲೆ ನಾನು ಎಲ್ಲ ಸಿಲ್ವರ್ ಮರನ ತೆಗೆದು ಬೇರು ಸಹ ಕಿತ್ತು ನಂತರ ಒಳ್ಳೆ ಗಾಳಿ ಬೆಳಕು ಬರುವಂಗೆ ಮಾಡಿದೆ. ಮತ್ತು ಹೆಂಗೆ ಬರೀ ಗಾಳಿ ಬೆಳಕಲ್ಲಿ ಹೆಂಗೆ ಮಾಡೋಕ್ಕಾಗೋದು? ಅದೆಲ್ಲ ಯಾವ್ದಾದ್ರು ಮೆನ್ಯೂರ್ ಬೇಕಲ್ಲ, ಫರ್ಟಿಲೈಸರು. ದೆನ್ ನಾನು ಯೂಟ್ಯೂಬಲ್ಲಿ ನೋಡಿದೆ APKSನವರು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ದೆನ್ ಒಂದೊಂದು ಹೊಂಬಾಳೆಯಲ್ಲಿ 1-2 ಮಾತ್ರ ಕಾಯಿ ಬಿಡೋವು. ಆಫ್ಟರ್ವರ್ಡ್ಸ್ ಕೋಕೋ ಮಿಕ್ಸ್ 3 ಟೈಮು ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು 4ನೇ ತಾರೀಕು ವಿತೌಟು ಡಿಲೇ ನಾನು ಹಾಕಿದಾಗ ನನಗೆ ಒಳ್ಳೆ ಚೆನ್ನಾಗಿರೋ ಗ್ರೋಯಿಂಗ್ ಬಂದಿದೆ. ಮತ್ತು ಅದು ನೋಡಿದ್ರೆ ಭಾರಿ ಚೆನ್ನಾಗಿ ನನಗೆ ಇಷ್ಟ ಆಯ್ತದೆ. ನೋಡಿ, ಇಲ್ಲಿ ಮೇಲೆ ತೋರಿಸ್ತಾ ಇದ್ದಾರೆ, ಅದನ್ನು ನೋಡಿದಾಗ ಹೆಂಗೆ ಬಂದಿದೆ ಅಂತ ಭಾರಿ ಚೆನ್ನಾಗಿ ಆಯ್ತದೆ. ಮೊದಲು ಹೊಂಬಾಳೆಯಲ್ಲಿ ಒಂದೇ ಒಂದೇ ಫ್ರೂಟ್ ಇರ್ತಿತ್ತು, ಆಮೇಲೆ ಎಳ್ನೀರು ಇದೆಲ್ಲ ಚೆಂದ ಕಾಯಿ ಕಟ್ಟಿದೆ ಈಗ. ಅದು ಭಾರಿ ಖುಷಿ ಆಯಿತು. ಅದೇ ರೀತಿ ಎಲ್ಲ ಆಗಲಿ ಅಂತ ನಾನು ಅದಕ್ಕೆ APKS ಹಾಕಿದ್ದೀನಿ. ಎರಡು ಮೊದಲು. ಆಫ್ಟರ್ ಪುಟ್ಟಿಂಗ್ ದಿ ಕೋಕೋ ಮಿಕ್ಸು 10-20 ಲೈಕ್ ದಟ್ ದೇ ಆರ್ ಪಿಕಿಂಗ್. APKS ಅವರದ ಕೋಕೋ ಮಿಕ್ಸನ್ನು ಯೂಸ್ ಮಾಡಿದ್ದೀನಿ. ಯೂಸ್ ಮಾಡೋಕ್ಕೂ ಮೊದಲು ಸರಿಯಾದ ಹೂವು ಮತ್ತು ಇದು ಬರ್ತಾ ಇರಲಿಲ್ಲ. ಈಗ ಭಾರಿ ಚೆನ್ನಾಗಿ ಫ್ರೂಟ್ಗಳು ಬಂದಿದೆ. ಹಂಗಾಗಿ ನನಗೆ ತುಂಬ ಖುಷಿಯಾಗಿದೆ ಅದು ನೋಡಿ. ಹಂಗಾಗಿ ನಾನು ಯಾವಾಗಲೂ APKS ಅವರದ ಕೋಕೋ ಮಿಕ್ಸನ್ನು ಯೂಸ್ ಮಾಡ್ತೀನಿ. ಈ ತೋಟ ತೆಂಗಿನ ಮರ ನೋಡ್ತಾ ಇದ್ದೀನಲ್ಲ, ಇದು ಕೋಕೋ ಮಿಕ್ಸ್ ಹಾಕೋಕ್ಕೂ ಮೊದಲು ಬರೀ ಒಂದು ಎಳ್ನೀರು ಹಿಡ್ಕೊಂಡಿತ್ತು. ಆಫ್ಟರ್ವರ್ಡ್ಸು ಕೋಕೋ ಮಿಕ್ಸ್ ಹಾಕಿದ್ಮೇಲೆ ಹೊಂಬಾಳೆಯಲ್ಲಿ 2 ಕಡೆ 5 ಕಡೆ 10-20 ಬರೋಕ್ಕಾಗಿದೆ. ಮತ್ತು ಹೂವಿನಲ್ಲೂ ಚೆನ್ನಾಗಿ ಹೊಂಬಾಳೆ ಇಟ್ಕೊಂಡಿರೋದು ಕೋಕೋ ಮಿಕ್ಸ್ಗೆ ಹಾಕಿದ್ಮೇಲೆ ಒಳ್ಳೆ ಎಳ್ನೀರ್ದು ಹಿಡ್ಕೊಂಡಿದೆ, ಚೆನ್ನಾಗಿ ಫ್ರೂಟ್ಸ್ ಬಂದಿದೆ.